ಯಾವ ನಮ್ಮ ಆರಾಧ್ಯ ದೇವರಾಗಿರ್ತಕ್ಕಂಥ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಮುದ್ದೇಬೇಳ ತಾಲೂಕಿನ ಸರೂರು ತೂಗುಡ್ಡದ ಮ್ಯಾಗ ತಪಸ್ಸು ಮಾಡಿರ್ತಕ್ಕಂಥ ಜಗದ್ಗುರು ರೇವಣ ಸಿದ್ದೇಶ್ವರನ ಪವಿತ್ರ ಪಾದಾರವಿಂದಕ್ಕೂ ವಂದಿಸಿ, ಹೌದು, ರೇವಣ ಸಿದ್ದನ ಪರಮ ಶಿಷ್ಯನಾದವರು ಯಾರು ಮಾಡು? ಯಾರಿಪ್ಪ ಅವರು? ಅಲ್ಲದವಗಾಡ ದೇವರು, ಸ್ವಾಮ ಘಾತಕ ದೇವರು, ಜೀವಕ ಮುನಿ ದೇವರು, ಗಾಂಜಿ ಕೋರ ದೇವರು, ಗಾರುಡಿಗಿತ್ತ ದೇವರು, ವಿದ್ಯೆ ಕೋರ ದೇವರು, ಬುದ್ಧಿ ಕೋರ ದೇವರು, ಕೆಂಗರ ಗಣ್ಣ ಗುಂಗರ ಗೂದಲ ಹೊಂಡ ಹೊಂಕಳ ಬಂಗಾರ ಕಿರಿಜಾಡಿ ಅಜ್ಜ ನೀಲಂಕರಾಯ. ಹೌದು, ಆಯಿ ಕಮಲಾದೇವಿ. ಕಮಲಾದೇವಿ. ನೀಲಂಕರಾಯ ಕಮಲಾದೇವಿ ಮಗ ಯಾರು? ಯಾರಿಪ್ಪ? ಆಕಾಶ್ ಬರ್ಮದೇವರ. ಹೌದು. ಚಂದನಗಿರಿ ಪುರದ ಅರಸ ಯಾರು? ಯಾರಿಪ್ಪ ಅವರು? ಭರಮದೇವರ. ಭರಮದೇವರ ಧರ್ಮ ಪತ್ನಿ ಯಾರು? ಯಾರಿಪ್ಪ? ಸೂರಾವತಿ. ಹೌದು. ಆ ಭರಮದೇವರ ಸೂರಾವತಿ ಕರಸಂಜಾತ ಯಾರು? ಯಾರಿಪ್ಪ? ನಾಗರ ಹಾವಿನ ಮ್ಯಾಲ ಕೂತ ನಾಡ ತಿರುಗನರಿ, ನಾಡಿಗೆ ಮೊದಲು ನಾಗ ಠಾನ ಅನಿಶಾನರಿ, ಬೆಕ್ಕರಿಗೆ ಲಕ್ಕವನ ಇಟ್ಟನ. ಅಕ್ಕ ಮೈನ ತಮ್ಮ ಚೆನ್ನಿಂಗ್ ಬೀರನಾಗಿ ಚಿಂಚಲಿ ಅನಿಶಾನರಿ. ಹೌದು. ಶೀಗಿ ಶಿಂಕಾಸುರ ಹೊಡೆದ ಬಾಗಿ ಬಂಕನಾಥರ ಹೊಡೆದ ಕ್ವಾನೇಶ್ವರ ದೈತನ ಮರ್ದನ ಮಾಡಿರ್ತಕ್ಕಂಥ ಅಕ್ಕನೇಳ ಮಾಯಕ್ಕನ ತಮ್ಮನಾಗಿರ್ತಕ್ಕಂಥ ಶಿರಾಡೋನ ಸಿದ್ಧ ಬೀರದೇವರ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ ಬೀರದೇವರು ಬಿರುದವನ್ನ ನಾಡಿನಾದ್ಯಂತ ಬೆಳೆಸಿರ್ತಕ್ಕಂಥ ಬಿಲ್ವಾಡಪುರದ ಅರಸ ತಂದಿ ತೊಕ್ಕಪ್ಪ ರಾಯ ತಾಯಿ ಅಮೃತಬಾಯಿ ಒಡಲೊಳಗೆ ಹುಟ್ಟಿ ಜತ್ತಿ ನಾರಾಯಣಪುರ ನಾಮವನ್ನು ಅಳಿಸಿ ಹುಲಜಂತಿ ಎಂಬ ನಾಮವನ್ನು ಗಳಿಸಿ, ಸ್ವರ್ಗದಿಂದ ಶಿವ ಪಾರ್ವತಿನ ದರಿಗಿಳಿಸಿ ವರ್ಷಕ್ಕೊಮ್ಮೆ ಅರಸ ದೀಪಾವಳಿ ದಿವಸ ನರಕ ಚತುರ್ದಶಿ ದಿವಸ ಸಾಕ್ಷಾತ್ ಭಗವಂತನ ದರಿಗಿಳಿಸಿ ಕಲಿಯುಗದ ಕೈಲಾಸ ಹಾಲಮರದ ಕಾಶಿಯನ್ನು ಪ್ರಸಿದ್ಧಿ ಪಡೆದಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲಾ ಮಂಗಳೂರು ತಾಲೂಕಿನ ಹುಲಜಂತಿ ಪುಣ್ಯ ಭೂಮಿಯಲ್ಲಿ ವಾಸ ಮಾಡಿರ್ತಕ್ಕಂಥ ಯಾರಿಪ್ಪ? ದೇವರಲ್ಲಿ ದೇವಿಗೇನಿ, ಸಿದ್ಧರಲ್ಲಿ ಶಿವಗೇನಿ, ಮಾನವರಲ್ಲಿ ಮನೆಗೇನಿ, ಸಿಡಿಯಾನ ದೇವರ ಸೇವಕ, ಹುಣ್ಣೂರ್ದರ ಹೋಗಾರ, ಕೊನ್ನೂರ್ದರ ಖರೆ ಆಳ, ಬೀಜಾಳಗುಂತಿ ಮಡ್ಡಿ ಮ್ಯಾಗ ಬನ್ನಿಗೆ ಸರ್ ಭಾಗ್ಯದ ಕಾವಲು ಮಾಡ್ತಿರ್ತಕ್ಕಂಥ ಯಾರಿಪ್ಪ? ಹುಲಜಂತಿ ಮಾಳಿಂಗ್ರೆ ಮುತ್ತಿನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ ಮಾಯದ ಮಗ ಯಾರು? ಯಾರಿಪ್ಪ? ಹೆಂಗ ನನ್ನ ಅಂಶದ ಮುತ್ತಾಗ ಮಾಯದ ಮಕ್ಕಳು ಮೂರು ಮಂದಿ ಡೋನಜ ಮಾಧುಲಿಂಗ ಮುತ್ಯ, ತೇರವಾಡ ಮಂಗರಾಯಿ ಮುತ್ಯ, ಕರ್ಣಿ ಮಲಕಾರ್ಸಿದ್ದ ಮುತ್ಯ. ಹೌದ್. ಹಂಗ ನಮ್ಮ ಅಪ್ಪ ಮಾಳಿಂಗರಾಗ ಮಾಯದ ಮಗ ಯಾರು? ಯಾರಿಪ್ಪ? ಸಾಂಗ್ಲಿ ಜಿಲ್ಲಾ ಜತ್ತ ತಾಲೂಕ ಹುಟ್ಟಗಿ ಗ್ರಾಮದಾಗ ತಂದೆ ಅಂಕನ ಗೌಡ, ತಾಯಿ ಶಿವಲಿಂಗಮ್ಮನ ಸುಪುತ್ರನಾಗಿ ಸಿಂದಗಿ ಭಾಗದಾಗ ಸಿದ್ಧಾಟಿಗೆ ಮಾಡಿ, ಗಣಿಯಾರ ಗ್ರಾಮದಾಗ ಏಕದಾಟಿಗೆ ಪದಮನ ಗೌರಹರಣ ಮಾಡಿ ನೀರು ಮ್ಯಾಗಿನ ಬೆನ್ನಿ ತೆಗೆದು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕ್ವಾನಗನೂರ ಕರಸಿದ್ದೇಶ್ವರ ಗುಣಿಸಿರ್ತಕ್ಕಂಥ ಬುಳ್ಳಾನ ಸಿದ್ದನ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ ಅಂಶದ ಮುತ್ಯಾಗ ಹೆಂಗ 4 ಮಂದಿ ಮಕ್ಕಳು ಹಂಗ ಅವತಾರ ಉದೂರು ಸಿದ್ಧ, ದೇವೇಂದ್ರ ಬಿಳಿಯಾನ ಸಿದ್ಧ, ಆಚರಣ ಸ್ವಾಮನ ಮುತ್ಯ, ಕಡಿಹುಟ್ಟು ಕಣ್ಣ ಮುತ್ಯ, ತಾಯಿ ರೇಬಕಾದೇವಿ ಪಾದಕ್ಕ ನಮಸ್ಕಾರ ಹೇಳ್ರಿಪ್ಪ. ಹಂಗ ನಮ್ಮ ಅಪ್ಪನ ಮಠ ಮನ್ಯಾಗ ಯಾರಿಪ್ಪ? ರಬ್ಬರಾಯ, ಬೀರ ಮುತ್ಯ, ಕಣ್ಣ ಮುತ್ಯ, ಸ್ವಾಮರಾಯ, 4 ಮಂದಿ ಸತ್ಯಧರ್ಮರ ಪಾದಕ್ಕ ನಮಸ್ಕಾರ ಹೇಳ್ರಿಪ್ಪ. ಮಾಳಿಂಗರಾಯನ ಅಣ್ಣ ಯಾರು? ಅಣ್ಣದಂತವ್ರು ಯಾರಿಪ್ಪ? ಸವಕೋವ ಸೊಲ್ಲಾಪುರ ಜಿಲ್ಲಾ ಮೋಲಾ ತಾಲೂಕಿನ ಏಣಿಕೆ ಗ್ರಾಮದಾಗ ಹಿಂಬಾಗಿ ನೆಲೆಸಿರ್ತಕ್ಕಂಥ ಜಂಬೂ ನೀಲ ಜಕರಾಯ ದೇವರ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ ಮಾಳಿಂಗರಾಯನ ಮಕ್ಕಳದೇ ಹೇಳ್ತೀವಿ ನಾವು. ಅವನ ಮಗ ಯಾರು? ಯಾರಿಪ್ಪ? ಹೇಳ ನೀನು. ನಾಳೆ ಹೇಳ್ತಾನತ್ರಿ ಗೂಳ್ಯ. ಅಲ್ಲೋ, ನಿನ್ನೆ 60 ಮಂದಿ ಸಚಿವರು ಕೂಡಿ ತೆಲಸಂಗದಾಗ ನಿನಗ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಾರ. ಬರೇ ಕೋಟ್ ಹಾಕಿದ್ರೆ ಮೋದಿ ಸಲಕ್ಕೆ ಸೆಲ್ಯೂಟ್ ಹೊಡಿಬೇಕು. ಹಂಗ ನೀನು ಕೋಟ್ ಇತ್ತ ಬಾಳ ಭರ್ಜರಿ ಮಾಡಿದ್ರಪ್ಪ. ಆ ಕೋಟ್ ಎಲ್ಲಿ ತಕ ಹಾಕೊಂಡು ಹಾವಿ ಒಟ್ಟ ಗೇಟ್ ತಕ ಅಟ್ಟಾಕಿನ ಕಳದ ಟಪ್ಪನ ಗಾಡ್ಯಾಗ ನೋಡಿ. ಹೌದ್. ಅಂತ ನನ್ನ ಜಕರಾಯ ದೇವರ ಮಗ ಯಾರಿಪ್ಪ? ಭರಮುತ್ತಪ್ಪನ ಪವಿತ್ರ ಪಾದಾರವಿಂದಕ್ಕೆ ವಂದಿಸಿ ಇದೇ ಯಾವ ನಮ್ಮ ಸೊಲ್ಲಾಪುರ ಜಿಲ್ಲಾ ಮಂಗಳವೇಡ ತಾಲೂಕ ಭೀಮಾ ನದಿ ದಂಡಿನಾಗ ಗಂಡು ಮೆಟ್ಟಿದ ಪುಣ್ಯ ನಾಡು, ಸಣ್ಣ ಹಳ್ಳಿ ಹೊಳೆ ಸಿದ್ದಾಪುರ. ಸ್ವಚ್ಛ ಬರ್ಲಿಪ್ಪ. ಹೆಂಗ
ಊರು ಬಲಕ್ಕ ಹೊಳಿ ಹೊಳಿ ಎದಕ್ಕ ಕಬ್ಬಿನ ಕುಳಿ ಕುಳಿ ಎಟ್ಟೈತೋ ಮೋತಿ ಮ್ಯಾಗ ಕಳಿ ನಿನಗ ಇನ್ನರ ತಿಳಿ ಎಲ್ಲಿ ಹೋದವ ಇಲ್ಲೇ ಟೇಬಲ್ ಬೇಡ ಕೂತಾನ್ರಿ ಯಾನ ಮಾತಾಡ್ತಾರೋ ಹೆಂಗ ಮಾತಾಡ್ತಾರೋ ಕಣ್ಣು ಕಿಸದ್ ನೋಡ್ಲತ್ತಾನ ಮಾಸ್ತರ್ ಒಟ್ಟ ಫೈನಲ್ ಅದಿಂದ ತಿಳಿದು ಹೋಗ್ರಿ ಕುಸ್ತಿ ಅವನ ಕಣ್ಣ 20 ವರ್ಷ ಅದಿ ನೋಡಕತ್ತೀನಿ ನಾನು ಒಟ್ಟ ಹೆಂಗಾಗ್ಯಾವ ಅಂದ್ರೆ ಏದು ಕುರಿಗೆ ತಾಗಿಬಿಟ್ಟ ಕಣ್ಣ ಅವ್ನು ಕೊಟ್ಟು ಯಾವತ್ತು ಹಂಗೆ ಅವ್ ಮಾಸಿದಾಣ ಹಾಡ್ತಾನೆ ಒಟ್ಟು ಟೇಬಲ್ ಸುತ್ತಿರ್ತಾನ ನೋಡಿ ಹೆಂಗ ಮಲ ಹಿಡಿಯೋರ್ಗತ್ಲೆ ಏನು ಅನ್ನೋದಿಲ್ಲ ಬಿಡುದಿಲ್ಲ ಮುಂದೆ ಭೀಮಾ ನದಿ ಹೊಳಿ ಊರು ಸುತ್ತಮುತ್ತ ಸಿದ್ದಾಪುರಕ್ಕೆ ಕಬ್ಬಿನ ಕುಳಿ ಹೌದು ಬರೇ ಕಬ್ಬಪ್ಪ ಈ ಕಡೆ ಈ ಭಕ್ತರ ಮೋತಿ ಮ್ಯಾಗ ಎಷ್ಟೈತಿ ನೋಡಿ ನನ್ನ ಅಪ್ಪಗಳ ಮ್ಯಾಗ ಮೋತಿ ಮ್ಯಾಗ ಕಳಿ ಬಂದು ಹೌದ್ ಸಿದ್ದಾಪುರದಲ್ಲಿ ವಾಸ ಮಾಡತಕ್ಕಂತ ನನ್ನಪ್ಪ ಹೋಗ್ಸಿದ್ದ ದೇವರ ಪವಿತ್ರ ಪಾದಾರವಿಂದಕ್ಕೂ ಒಂದಿಸಿ ಈ ಜಾತ್ರೆಗೆ ಭೆಟ್ಟಿಯನ್ನು ಕೊಡ್ಲಿಕ್ಕೆ ಬಂದಿರತಕ್ಕಂತ ಯಾವ ನನ್ನಪ್ಪ ಮಾಯ ಮಕನಾಪುರ ಗುರುಗೌರಿ ಸೋಮಲಿಂಗನ ಪವಿತ್ರ ಪಾದಾರವಿಂದಕ್ಕೂ ಒಂದಿಸಿ ಜಾಲಿಗೇರಿ ಗುಡ್ಡದಿಂದ ಬಂದಿರತಕ್ಕಂತ ನನ್ನಪ್ಪ ನಾಡಗೌಡ ಮೋಕ್ಷದ ಸಾಧು ಮೋಕ್ಷದ ಋಷಿಯ ಮೋಕ್ಷದ ಯೋಗಿಯ ಮೋಕ್ಷದ ಮುಮ್ಮೆಟ್ಟಿಗುಡದ ಮೋಕ್ಷದ ಜಾಲಿಗೇರಿ ಮೋಕ್ಷದ ಮುತ್ತನ ಪವಿತ್ರ ಪಾದಾರವಿಂದಕ್ಕೂ ಒಂದಿಸಿ ಮಾಯದ ಮಗ ಎಲ್ಲಾ ಮಕ್ಕಳು ಬ್ಯಾರೆ ಮಾಯದ ಮಕ್ಕಳು ಬ್ಯಾರೆ ಹಂಗ್ರಿ ಹೌದ್ರಿಪ್ಪ ವರವಿನ ಮಕ್ಕಳಕ್ಕಿಂತ ಮಾಯದ ಮಕ್ಕಳ ಮ್ಯಾಗ ಪ್ರೀತಿ ಹೆಚ್ಚಿರ್ತೈತಿ ಸಮಾನ ಕೈ ಎತ್ತಿ ಹೌದ್ರಿಪ್ಪ ಇರ್ತತಿಲ್ರಿ ಇರ್ತೈತ್ರಿಪ್ಪ ವರವಿನ ಮಕ್ಕಳನ್ನ ಒಂದು ತಕಡ್ಯಾಗ ಹಾಕ್ರಿ 3 ಮಂದಿನ ಪುಣ್ಯದ ಮಕ್ಕಳು ಒಂದು ತಕಡೆ ಹಾಕ್ರಿ ಬಂಧುಗಳೇ ಹೌದ್ರಿಪ್ಪ ಅರಿಕೇರಿಗೆ ಗುಡ್ಡಕ್ಕ ಜಾಲಿಗೇರಿ ಗುಡ್ಡಕ್ಕ ನನ್ನಪ್ಪ ಡೋನದ ಮಾಧುಲಿಂಗ ಮುತ್ತ ಬರ್ತಿದಂದ್ರ ಕೋಟಿ ಮಂದಿ ಎಲ್ಲ ಹುಬ್ಬಿ ಕೈ ಹಚ್ಚಿ ನೋಡ್ತಾರ ಯಾವಾಗ ಬರ್ತಾನ ದೇವ್ರ ಅಂತ ವರವಿನ ಮಕ್ಕಳಿಗೆ ಪುಣ್ಯದ ಮಕ್ಕಳು ನಮಸ್ಕರಿಸಿ ಈ ಸತ್ಯ ಆಗಮಿಸಿದ ಎಲ್ಲ ನನ್ನ ಗುರು ಹಿರಿಯರಿಗೂ ನನ್ನ ಅಕ್ಕ ತಂಗಿಯಂದ್ರಿಗೂ ಅಣ್ಣ ತಮ್ಮಂದ್ರಿಗೂ ಜ್ಞಾನ ಪಂಡಿತರಿಗೂ ಸುತ್ತಮುತ್ತ ಡೊಳ್ಳಿನ ಕೇಳಕ್ ಬಂದಿರತಕ್ಕಂತ ಆತ್ಮೀಯ ಕಲಾಬಂಧುಗಳಿಗೂ ಡೋನದಿಂದ ಆಗಮಿಸಿರ್ತಕ್ಕಂಥ ದುರ್ಯೋಧನ ಮಾಸ್ತರ್ಗೂ ಇನ್ಸೂರ್ದಿಂದ ಬಂದಿರತಕ್ಕಂಥ ಕೋಳಿ ಮಾಸ್ತರ್ಗೂ ಬೋರ್ಯಾದಿಂದ ಬಂದಿರತಕ್ಕಂಥ ಹನುಮಂತ ಮಾಸ್ತರ್ಗೂ ಹನುಮಂತ ಮಾಸ್ತರ್ ಏನ್ ಬಿಗಿ ಕೂತಾನವ ಲಂಕಾಗ್ ಹೋಗವ ಏನೋ ಶೀತಾನ ಸೋದ್ ಮಾಡಕ್ ಹೋಗವ ಶೀತಾನ ಗಿಡದ ಮಡೆ ಕುಡಿಸಿ ಬಂದಾಗ ಕಾಂತ ಕಸಕ್ ಹಚ್ಚಿ ಹೋಗ್ರಿ ಅಂತ ಒಂದು ನಮ್ಮ ಹಿರಿಯ ಕಲಾವಿದರು ಬಹಳ ಅನುಭವಿಗಳವರು ರಾಮಾಯಣಿ ಮಹಾಭಾರತ ಅರ್ಥ ಕೊಡದಿರ್ತಕ್ಕಂತ ಕೋಳಿ ಸರ್ ಮತ್ತು ಹನುಮಂತ್ ಸರ್ ಇಬ್ಬರಿಗೆ ಕೂಡ ನಮಸ್ಕಾರ ಹೇಳಿ ಇನ್ನ ಅಮಸಿದ್ಧ ಮುತ್ತನ ಮಟ್ಟ ಮನ್ಯಾಗ ಬಹಳ ಸುಪ್ರಸಿದ್ಧ ಕಲಾವಿದ ಯಾರ ಮಗಲನ್ ಮೇಳನ್ರಿಪ್ಪ ಮತ್ತ ನಾ ಯಾನ ಮಗನ ಯಾರು ಹೇಳಕತ್ತೀನಿ ನಾನು ಅವ್ರದ್ದು ಹೇಳತ್ತೀನ್ರಿಪ್ಪ ಅಂತ ಅಮಸಿದ್ಧ ಮುತ್ತನ ಮಟ್ಟ ಮನೆ ಸಣ್ಣ ವಯಸ್ಸಿನಾಗ ಚಿನ್ನದಂಗ ಮಾತಾಡಿ ಇಡೀ ಮಾಲಿಂಗ್ರ ಮಟ್ಟ ಮನೆಯವ್ರ ಜೋಡಿ ಎಲ್ಲಾರ ಜೋಡಿ ಹೊಂದಾಣಿಕೆಲೆ ಹೊಂದಾಣಿಕೆ ಮಾಡವಲ್ಲ ಏಕಬಾರದು ತುಕ್ಕಡ ಒಳಮೈ ಹೊಂದಾಣಿಕೆ ಯಾರ ಜೋಡಿ ಐತ್ಲಿ ಅವ್ರ ಗೊತ್ತಾಗೈತ್ರಿ ಈಗ ಹಂಗ ಮಾಡಬೇಡ ಒಮ್ಮೆ ಏನು ಫೈನಲ್ ಹತ್ತಿಲ್ಲ ಯಾಕ್ರಿ ಫೈನಲ್ ಆಗ್ಲಿಂದ ಎಲ್ಲಾರ ಜೋಡಿ ಕುಸ್ತಿ ಆಗ್ಬೇಕು ಬರೇ ಫೈಲ ನಂದೆ ನನ್ನ ಗಡ್ಡ ಬೆಳಗಾದು ಒಟ್ಟು ಫೈನಲ್ ಆಗವಲ್ ನಿಂದ ಹೆಂಗ ಆಕೈತಿ ಫೈನಲ್ ಬರೇ ನಾಟಕ ಐತಿ ಮುಂದೆ ಬರೀ ಅರಿಬಿ ಹವ ಇಡ್ತಾನಿವ ಹಂಗತಾನ ಅರಟಾಳ ಕಲಿಮೇಶದ ಲಮಾನಟ್ಟಾಗ ಬೇಡ ಲಮಾನಟ್ಟಾಗ ಫೈಲತ್ ಯಾಕ ಅಲ್ಯಾಕ ಹಾಕ್ತಿ ಇಲ್ಲೇ ಮಾಡ್ಕೊಲ್ಲ ಖುಬಿ ಇತ್ತಂದ್ರ ಹೌದಿಲ್ರಿ ಈ ಮಂದಿ ಲಮಾನಟ್ಟಿಗೆ ಬರ್ಬೇಕಲ್ಲ ಮತ್ತ ಆಯರ್ ತಗೊಂಡ ಹಂಗ ಮಾಡಬೇಡ ಇನ್ನೊಂದು ಮಾತು ಹೇಳಿದ್ರಿ ಕಲಿಮೇಶಿ ಮಾಸ್ತರ್ ಅಂದ್ರೆ ಇವತ್ತು ತಿಳಿಬೇಕತ್ತ ನಂದರ ತಿಳಿಬೇಕತ್ತ ಮುಂದೆ ನಾ ದೇವ್ರ ಹಿಡಿದ್ ಹೇಳಿ ನಿನಗ್ ಗೊತ್ತಾಗಿರ್ಬೇಕಲ್ಲತ್ತ ನೀ ಏನ್ ದೇವ್ರ ಹಿಡಿದಿಲ್ಲ ನೀನು ದೇವ್ರ ಸೀರಿ ಉಟ್ಟು ಕೆಲಸ ಮಾಡಂತ ಆಗ ತಿಳ್ಕೊಂಡ್ ನಾನು ಇಲ್ಲ ನಿನ್ನ ಚೀಟ್ಯಾಗ ದೇವ್ರ ಐತೆ ಅಂತದ್ ಹೇಳ್ತೀವಿ ನಿನ್ನ ಡಾವ್ ಗೊತ್ತಾಗಲ್ಲ ನಮಗ 4 ವರ್ಷ ಆತ ನಿನ್ ನೋಡಿ ಸಾಕಾಗ್ಯದ ನಿನ್ನ ದೇವ್ರ ಶ್ರೇಷ್ಠ ನೀ ತಿಳ್ಕೊಂಡಿ 5 ಗಂಟೆ ಮಟ್ಟ ನಿನ್ನ ದೇವರ ತಂದ ಭಕ್ತರ ಮನೆಯಾಗಿ ಸೀರೆ ಉಡಿಸ್ಲಿಕ್ಕಂದ್ರೆ ನನಗ್ ಸಭಾದಾಗ ಅರಟಾಳ ಕಲಿಮೇಶ ಹೌದ್ರಿಪ್ಪ ಏನ್ ಹಚ್ಚಿದ್ವು ಅರಿಬಿ ಹವ
ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ ಹೌದು ಯಾರಿಗಿಟ್ಟಾನು ನಿನ್ನ ದೇವ್ರ ಶಿವ ಅನ್ನೋ ದೇವ್ರ ಸುಖದಾಗ ಯಾರಿಗಿಟ್ಟಾನೋ ಎಲ್ಲಾರ ಮನ್ಯಾಗ ಇಲ್ದಂದ್ ಕೊರತಿ ಮಾಡಿ ಬಿಟ್ಟಾನು. ಹೌದ್ ಹೌದ್ರಿಪ್ಪ ಮಾಡ್ಯಾನಿಲ್ರಿ? ಹೌದ್ ಮಾಡ್ಯಾನ್ರಿ. ಕರೆಕ್ಟ್ ಹೇಳ್ರಿ. ನಿಮ್ಮ ದೇವ್ರ ಅವ್ರ ದೇವ್ರ ದರ್ಕಾರ ಇಲ್ದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು. ಅವ್ರ ದೇವ್ರ ದರ್ಕಾರ ಇಲ್ದೆ ಅಧಿಕಾರ ಮಾಡ ಕುರ್ಚಿ ಕೊಟ್ಟಾನು. ಖರ್ಚು ಮಾಡಿ ಕುರ್ಚಿ ಕೊಡಕ್ ಮತ್ತವ್ರಿಗೆ ಬಿಟ್ಟಾನು. ಮತ್ತೊಬ್ರಿಗೆ ಬಿಟ್ಟಾನು. ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು. ಹೌದ್ ಯಾವ ದೇವ್ರ? ಅವ್ರ ದೇವ್ರ. ಹೆಣ್ಣು ಮಕ್ಕಳಿಗೆ ಕಣ್ಣು ಕುಕ್ಕಂಗ ಬಣ್ಣ ನೆಟ್ಟಾನು. ಲಪಂಗಿ ರಾಜನ್ ಅಂತ ಹುಡುಗರು ಬೆನ್ನಿಗೆ ಬಿಟ್ಟಾನು. ಹೌದ್ ಸಾವುಕಾರ ಮನ್ಯಾಗ ಸೈಲಾರ್ದಂಗ ನೋಟ್ ಒಟ್ಟ್ಯಾನು. ನೋಟ್ ಒಟ್ಟ್ಯಾನು. ಯಾರ? ಅವ್ರ ದೇವ್ರ. ಸಾವುಕಾರ ಮನ್ಯಾಗ ಸೈಲಾರ್ದಂಗ ನೋಟ್ ಒಟ್ಟ್ಯಾನು. ನೋಟ್ ತುಡುಗು ಮಾಡಕ್ ಹೌದ್ ಅವ್ರ ದೇವ್ರ. ಯಾರ ದೇವ್ರ? ಅವ್ರ ದೇವ್ರ. ದುಡ್ಕೊಂತಿನ್ನು ಹೆಣ್ಣಿ ಕುಡುಕ ಗಂಡನ ಕೊಟ್ಟಾನು. ಹೌದ್ ಯಾರ? ಅವ್ರ ದೇವ್ರ. ಬರೀ ಅವ್ರ ಅನ್ಬೇಡ, ಯಾ ಹೆಸರು ಹೇಳ. ಆ ಪಾರ್ಟಿ ಹಿಡ್ದಾರ ಅವ್ರ ದೇವ್ರ. ಅವ್ರ ಹೆಸರು ಇಲ್ಲನ? ಹೆಸರು ಗೊತ್ತಾದ ಪಿಂಟು ಮಾಸ್ತರ. ನೋಡ್ರಿ, ಹೆಣ್ಣು ಯಾಕತ್ತಂದ್ರ ದುಡ್ಕೊಂತಿನ್ನು ದೇವ್ರಿಗೆ ಕುಡುಕ ಗಂಡನ ಕೊಟ್ಟಾನು. ಮಾನವಂತರ ಮನ್ಯಾಗ ಸೊಕ್ಕಿನ ಸೊಸಿನ ಇಟ್ಟಾನ. ನೋಡ್ರಿ, ದುಡ್ಕೊಂಡ್ ತಿನ್ನ ಸಂಸಾರ ಮಾಡ್ಬೇಕತ್ತೈತಿ ಹೆಣ್ಣು ಮಗಳು. ಕರೆ ಮನ್ಯಾಗ ಕುಡುಕ ಗಂಡನ ಕುಡ್ತಾನ. ಹೌದ್ ದೇವ್ರ ಕೆಲಸ ರೀಪ ಇದು. ಅರಟಾಳ ಕಲಿಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು. ಯಾರ? ಅರಟಾಳ ಕಲಿಮೇಶ ಅನುಭವದಿಂದ ಕವಿಯ ಕಟ್ಟ್ಯಾನು. ಅವ್ರ ಅನ್ನ ಸಂಗನಿಗಿತ್ತ ಸ್ವರ ಕಲಿಮೇಶ ಕಮ್ಮಿ ಇಟ್ಟ. ಹಂಗ ಮಾಡಿಬಿಟ್ಟಾನ ನೋಡ್ರಿ. ನಿನ್ನ ದೇವ್ರ ಸರಿ ಸಮ ಇಟ್ಟಲತ್ ಹೇಳಿ ನೀ ಸಿದ್ಧ ಮಾಡಿ ಮಂಗಳಾರತಿ ಮಾಡ್ಬೇಕು. ನಿನ್ನ ದೇವ್ರ ಭೇದ ಮಾಡ್ಯಾನ. ಅವ ಯಾರಿಗೂ ಸರಿ ಸಮ ಇಟ್ಟಿಲ್ಲ. ಒಬ್ಬರಿಗೆ ಒಂದಿಟ್ಟಾನ, ಒಬ್ಬರಿಗೆ ಒಂದಿಟ್ಟ ಸಮಾನ ನಾಲ್ಕೈ ಎತ್ತಿ ಮಂಗಳಾರತಿ ಮಾಡ. ಎಲ್ಲಿ ತಿಳಿತದ ನೋಡಿ, ಸೆಮಿ ಫೈನಲು ಏನ್ ಫೈನಲು? ಇನ್ನಂದ ನನ್ನ ದೇವ್ರ ಅಕಾರ ಉಕಾರ ಮಕಾರ ಓಮದೊಳಗ ಓಂಕಾರ ಅಕಾರ ಲಿಂಗ ರೂಪ ಶೇಖ್ ಇದನ್ನೆಲ್ಲ ಬಿಟ್ಟು ಬಿಡದನೆ. ಒಟ್ಟು ಡೈರೆಕ್ಟ್ ಆಗಿ ಬಾ. ಸಿದ್ದಾಪುರ ಯಾವ ತಾಲೂಕಿನಲ್ಲಿ ಇದೆ? ಮಂಗಳವೇಡ. ಪಂಡ್ರಾಪುರ ಕಡೆ ಹೋಗ್ಬೇಡ್ರಿ. ಕಡೆ ನಿನ್ನ ಶಿವ, ನಿನ್ನ ಶಿವ ಇದ್ದಾಗ ಭಕ್ತ ಯಾವ ಇದ್ದ ಕೇಳು. ಅಲ್ಲಿ ನಿನ್ನ ಶಿವ ಪರಮಾತ್ಮ ಇದ್ದಾಗ ನನ್ನ ಭಕ್ತ ಬಸವ. ಬಸವ ಅನ್ನೋ ಭಕ್ತ ನಮ್ಮಪ್ಪ ಇದ್ದಲ್ಲಿ. ನಿಮ್ಮಪ್ಪ ರಾಮ, ನಮ್ಮಪ್ಪ ಹನುಮ. ಹನುಮಾನ್ ಹೌದಿಲ್ರಿ? ನಿಮ್ಮಪ್ಪ ಬರೇ ಗೋನಾಕ್ ಹಾದಿರಿ. ಮತ್ತ ಸೆಮಿ ಫೈನಲ್ ಅತ್ತಿ 3 ಮಂದಿ ದುರ್ಯೋಧನ ಐವಳೆ ಹನುಮಂತನ್ನ ನಮ್ಮ ಕೋಳಿಸರು ಫೈನಲ್. ನಿಮ್ಮ ದೇವ್ರ ರಾಮ ಯುದ್ಧ, ನಮ್ಮ ದೇವ್ರ ಹನುಮಪ್ಪ ಅದಾನಲ್ಲಿ ಭಕ್ತ. ಭಕ್ತ. ನಿಮ್ಮ ದೇವ್ರ ಅಮೋಘ ಸಿದ್ಧ ಮುತ್ತ ಇದ್ದಲ್ಲಿ ಕುಂಬಾರ ರಾಮಯ್ಯ ನನ್ನ ಭಕ್ತ ಅದಾನಂದ್ರಿ ಚಪ್ಪಾಳಿ ತಟ್ಟಿ ಸುಳ್ಳು ಚಪ್ಪಾಳಿ ತಟ್ಟು ಬ್ಯಾಡ್ರಿ. ಹೌದ್ರಿಪ್ಪ. ಯಾಕೆ ನಾಸ್ತಿರೇನ ಅಂದ್ರ ಭಕ್ತ ಅದಾನಿಲ್ರಿ. ಪರಮ ಭಕ್ತ ಯಾರು? ಯಾರಿಪ್ಪ? ಕುಂಬಾರ ರಾಮಯ್ಯ ಅಮೋಘ ಸಿದ್ಧ ಮುತ್ತ ಇದ್ರಿಲ್ ಹೇಳ. ಮತ್ತೆ ನೀವು ಚಪ್ಪಲಿ ಬಡಕ್ಕೆ ಏನಾಕತ್ ನಿಮಗ್? ಎಲ್ಲ ಗೋನ್ ಅಳಗಾಡ್ಸಾರಲ್ರಿ. ನೋಡ್ ಅಂದ್ರೆ ಈ ದುರ್ಯೋಧನ ಇವನು ಡಾವ್ ಐತೆ. ಇಲ್ಲ ಇನಕ ಸುಮ್ ಕೂತ ಅಂದ್ರೆ ಪುಸ್ತಕನ ಚಪ್ಪಲಿಗೆ ಬರ್ಬೇಕು. ನಾವು ಪಿಂಟೂನ ಕಣ್ಣ ಗುರಿ ಹಾಕಿವತ್ತೆ. ಇಲ್ಲ ಅವ್ರ ಹಂಗೇನಿಲ್ಲ, ಅವ್ರು ಇಬ್ರು ಅಷ್ಟೇ ಅದಾರ. ಹಂಗ ಮಾಡ್ಬೇಡ್ರಿ. ಇನ್ನ ಮಾಳಿಂಗ್ರ ಇದ್ದ ಕಾಲಕ್ಕೆ ಯಾರಿದ್ರು? ಯಾರಿದ್ರಿಪ್ಪ? ಧಾರವಾಡ ಜಿಲ್ಲಾ ಗದಗ ತಾಲೂಕು ಬೆಟಗೇರಿ ಗ್ರಾಮದಾಗ ಡೆಂಕನಾಡ ದೈಗೊಂಡಗೌಡ ಭಕ್ತಿ. ಹೌದ್ರಿ? ಹೌದ್. ಈಗ ಸದ್ಯ ಮಾಸಿದಪ್ಪ ದೇವ್ರ ನಾವು ನೀವು ಯಾರದೀವ್ ಭಕ್ತರಿ ನಾವೆಲ್ಲ. ನೀ ಎಲ್ಲದಿ ಅಲ್ಲಿ ನಾ ಅದಿನತ್ ಹೇಳಿ ಸಭಾದ ಕೈ ಎತ್ತಿ ಹೇಳ್ತೀನಿ. ಇನ್ನೊಂದು ಮಾತಂದ, ಯಾವಾಗ ನಿನ್ನ ದ್ರೌಪದ ದೇವಿ ಜುಟ್ಟ ಹಿಡಿದು ಎಳ್ಕೊಂಡು ಬಂದ್ರು, ದುರ್ಯೋಧನ ದುಶಾಸನ ಎರಡೂ ಕುಚದ ಮ್ಯಾಗ ಕೈ ಇಟ್ಕೊಂಡು ಕೃಷ್ಣ ಪರಮಾತ್ಮ ಅಂದಾಗ ಅಕ್ಷಂಬರಿ ಸೀರಿ ಬಿಟ್ಟ ನನ್ನ ದೇವ್ರ ನಿನ್ನ ಭಕ್ತುల ಮಾನ ಕದ ಅಂತ ಹೇಳ್ತಿಲ್ಲ. ಹೇಳ್ಯಾರಪ್ಪ, ಹೇಳ್ಯಾರು. ನಿನ್ನಟ್ಟ ದಡ್ಡ ಜಗತ್ತಿನಾಗ ಯಾರು ಇಲ್ಲ. ಯಾಕ್ರಿ? ಅಮಸಿದ್ದ ಮುತ್ತೇನ ಮಟ್ಟ ಮನೆ ಒಳಗೆ ನೀ ಏನ್ ತಿಳ್ಕೊಂಡಿ? ನಾನೇ ಒಬ್ಬ ಓದ್ಕೊಂಡವ, ನಾನೇ ಒಬ್ಬ ತಿಳ್ಕೊಂಡವ, ನಾನೇ ಶಾನೆ ಆತ ನೀ ತಿಳ್ಕೊಂಡಿ.
ಈ ಕಡೆ ಪಕ್ಕ ಶಾಣ್ಯಾನು ಅಲ್ಲ ಹಾ ಈ ಕಡೆ ಪಕ್ಕ ಹುಚ್ಚು ಅಲ್ಲ. ಇವ್ ಹೆಂಗದನ್ರಿ ತೇಟ ಅರ್ಹುಚ್ರ ಟೈಪ್ ಮಾತಾಡಬೇಡ್ರಿ ಸರ ಪಿಂಟು ಮಸ್ತರ. ಹೆಂಗ ಹಾ ಅರ್ಹುಚ್ರ ಟೈಪ್ ನೋಡಿ ಶಿಸ್ತಂಗಿ ಬರ್ಬೇಕೆಂದು ಒಟ್ಟು ಫೈನಲ್. ಒಮ್ಮೆ ಹೌದು ದ್ರೌಪದ ದೇವಿ ಮತ್ತು ಯಾರಂದ್ರು ಸುಭದ್ರ ಕೃಷ್ಣನ ತಂಗಿ ಸುಭದ್ರ. ಹೌದ್ ಈಕಿ ದ್ರೌಪದ ದೇವಿ ಕಾಕನ ಮಗಳು. ಹೌದ್ ಖರೆ ಒಂದ್ ದಿವಸ ಕೃಷ್ಣ ಪರಮಾತ್ಮ ಅವ್ರ ಮನೆಗೆ ಹೋದ. ಹೌದು ಹೋಗೋದ್ರೊಳಗ ಏನ್ ಮಾಡಕತ್ತಿದ್ರು? ಏನ್ ಮಾಡತ್ತಿದ್ರಪ್ಪ? ಸುಭದ್ರ ದೇವಿ ಕಾಯಿಪಲ್ಲೆ ಹೋಲಕತ್ತಿಳು. ಕಾಯಿಪಲ್ಲೆ ಹೌದ್ ಕೃಷ್ಣ ಪರಮಾತ್ಮ ಅಂದ, ನಾನು ನಿನ್ನ ಕೈಯಾಗ ಸ್ವಲ್ಪ ಕಾಯಿಪಲ್ಲೆ ಹೋತ ತಕೊಂಡು ಇಳಿಗೆ ತಗೊಂಡು ಒಂದ್ 2-3 ಕಾಯಿಪಲ್ಲೆ ಹೋಳಕ್ ಹತ್ತಿದ. ಕಿರ್ಬಟ್ಟಿಗೆ ಇಳಿಗೆ ಹತ್ತು. ಹೌದ್ ಅವಾಗ ಸುಭದ್ರ ಏನ್ ಮಾಡಿ ಗೊತ್ತನ? ಏನ್ ಮಾಡ್ರಿಪ್ಪ? ನಮ್ಮ ಅಣ್ಣನ ಕಿರ್ಬಳಿಗೆ ಇಳಿಗೆ ಹತ್ತೈತೆ ಹೋಗಿ ತಿಪ್ಪ್ಯಾಗ ಚಿಂದಿ ಹುಡುಕಾಡಕತ್ತ. ಚಿಂದಿ ಬಟ್ಟಿ ಕಟ್ಲಕ್ಕ. ಹಾ ನೋಡ್ರಿ ಅವಾಗ ದ್ರೌಪದ ದೇವಿ ನೋಡಿದ್ಲು. ಯಾಕೋ ಅಣ್ಣ ನೆತ್ರ ಸೋರಾಕತ್ತೈತಿ, ಏನಾಯ್ತಂದಾಗ ಗಾಬರಿ ಆಗಿ ಏನಿಲ್ಲ ಕಾಯಿಪಲ್ಲೆ ಹೊಲತ್ದಾಗ ತಂಗಿ ಸ್ವಲ್ಪ ಕಿರ್ಬಟ್ಟಿಗೆ ಇಳಿಗೆ ಹತ್ತೈತಿ ಅಂದ. ಅವಾಗ ದ್ರೌಪದ ದೇವಿ ತನ್ನ ಮುತ್ತಿನ ಸೆರಗ ಹರಿದು ಆ ಕಿರ್ಬಟ್ಟಿ ಕಟ್ಟ ಸಮಾನಕ್ಕೆ ಎತ್ತಿರು ಸಮ. ಆ ಕಟ್ಟಿದಕ್ಕಾಗಿ ಮುಂದೆ ನಿನ್ನ ಅಪ್ಪ ದೇವ್ರ ನಮ್ಮ ಭಕ್ತರಿಗೆ ಕೊಟ್ಟ. ಮೊದಲು ನಿಮ್ಮ ಅಪ್ಪನ ಕಿರ್ಬಟ್ಟಿಗೆ ಮೊದಲು ನಮ್ಮ ಭಕ್ತಳು ಕಟ್ಟ್ಯಾಳ. ಮೊದಲು ಯಾಕಂದ್ರೆ ಸೆದ್ರ ಪಟ್ಟಿ ಮುತ್ತಿನ ಸೆರಗದ ಪಟ್ಟಿ ಕೊಟ್ಟಾಳೆ. ನಿಮಗ ಮೊದಲು 1 ಲಕ್ಷ ರೂಪಾಯಿ ಬಡ್ಡಿ ಹಂಗ ನಮ್ಮ ಅವ್ ಕೊಟ್ಟಾಳ. 24,000 ರೂಪಾಯಿ ಬಡ್ಡಿ ಕೊಡಕ್ಕೆ ನಿಮ್ಮ ಅಪ್ಪನ ಗಂಟು ಬಡ್ಡಿ ಗಂಟ ಕೂಡೇ ಕೊಡ್ಬೇಕ ನೀ. ಹೌದು ಎಲ್ಲೈತಿ ನಿನ್ನ ದೇವ್ರ? ನನ್ನ ತಗೊಳ್ಳಲ್ಲ ನಿನ್ನ ಕೊಟ್ಟು ಕಳ್ಸು. ಹೌದು ನಿನ್ನ ಶ್ರೇಷ್ಠ ದೇವ್ರ ಹತ್ರ ಸಮಾನ ಕೈ ಎತ್ತಿ ನಾನೇ ಹೇಳ್ತೇನೆ. ಹೌದ್ ಯಾಕೋ ಲಕ್ಷ್ಮಣ ಹೌದಿಲ್ರಿ? ಬರಬರಿ ಅದು. ನನ್ನ ಕಡೆನ ಏನೋ ತಗೋಬೇಡ. ನಿನ್ನ ದೇವ್ರ ಶ್ರೇಷ್ಠ ಮಾಡಿ ತೋರ್ಸ. ನಿನ್ನ ದೇವ್ರ ಪರಿಸ್ಥಿತಿ ಹೊತ್ತು ಮುನುಗೋಟಿಗೆ ಅಯ್ಯಯ್ಯೋ ಅಯ್ಯಯ್ಯೋ. ನಿನ್ನ ದೇವ್ರ ಹೆಂಡ್ರನ್ನ ನಾನು ತಂದು ಮೆಟ್ಟಿ ಹಚ್ಚಲಿಕ್ಕಂದ್ರೆ ನನ್ನ ಬಿಡಬ್ಯಾಡ. ನಿನ್ನ ದೇವ್ರ ಕಾಯ್ಜಾಲಗ ಬಾಯಿ ಹಿಂಗಾಗಿ ಒಳಗೆ ತಗದ माझा बायकोला घेऊन घेतलाय का बायत अಳ್ಳಾಕತ್ತಿದ ನಿನ್ನ ದೇವ್ರ. ಯಾರ ದೇವ್ರ? ಅವ್ರ ದೇವ್ರ. ಅವಾಗ ನನ್ನ ಅಪ್ಪ ಏನ್ ನನ್ನ ಮುಂದಿನ ಸಂದಿ ಹೇಳದೈತಿ. ಭಾಳ ಮಾತಾಡೋದು ಬೇಡ. ಭಾಳ ಒಳ್ಳೆ ಮ್ಯಾಲ ಕುಡಿಸ್ರಿ ಹಿರಿಯರ. ಅಂಶದ ಮುತ್ತನ ಮಟ್ಟ ಮಣ್ಣಿ ಒಳಗ ಆಳಿಗೆ ಪಿಂಟ್ ಒಂದು ಅಲಗರ್ಜಿ ಮ್ಯಾಲ ಇಲ್ರಿ. ಹೌದು ಹೆಂಗ್ರಿಪ್ಪ? ಇನ್ ನೋಡ್ಲಿ ಹೆಂಗ ಅದನ್ನ ಹಾಡ್ಕಿ ಹಂಗ್ರಿ. ಅದ ಅರಿವಿ ಕಡ್ಕಬಾಡ್ರಿ ಅವನು ಮಾಸ್ತರ್ನು. ಸೇಮ್ ಕ್ರಿಕೆಟ್ ಆಡೋ ಪ್ಲೇಯರ್ಸ್ ಆಗ್ಯಾನ. ಕ್ರಿಕೆಟ್ಗೂ ಪ್ಲೇಯರ್ಸ್ ಅಲ್ವ, ಅಂಬಾಬಿ ಪೂಜಾರಿ ಆಗ್ಯಾನ. ಹೌದ್ ನಮ್ಮ ಕಡೆ ಭಾಗದಾಗ ಬರ್ತಾರಿ ಉದ್ದ ಹಂಗಿ ಇಟ್ಟು ಗಡ್ಡ ಕೊಳ್ಳಾಗ ಒಂದು ರುದ್ರಾಕ್ಷಿ ಕೈಯಾಗ ಒಂದು ಬುಕ್ಕ ತಗೊಂಡ್ ನಾವು ಅಂಬಾಬಾಯಿ ಪಟ್ಟಿ ಮಾಡಕ್ ಬಂದಿವತ್ತ. ಸೇಮ್ ಅವ್ರ ಕಾಕನ ಮಗ ಆಗ್ಯಾನ ಒಟ್ಟು ಸೇಮ್. ಮತ್ ದಾಡಿನೂ ಹಂಗ ಅದಾವ. ಮತ್ತ ಅದಕ್ಕೆ ಇಲ್ಲಿ ಒಂದು ಸಣ್ಣ ಚಾಲ ಇದೇ ನನ್ನಪ್ಪ ಮದಗೊಂಡ ಮುತ್ತನ ಚಾಲ ಹಾಡಿ ಸರಿಜೋಡಿಯ ಕಲಾವಿದರಿ ಪಾಳ ಹೋಗತಿ. ಸಭಿಕರು ಶಾಂತದ್ರ ಕಾಪಾಡಬೇಕಾಗಿ ನಮ್ಮ ವಿನಂತಿ.